ಧರ್ಮಸ್ಥಳದಲ್ಲಿ ಉತ್ಖನನ ಪ್ರಾರಂಭವಾಗಿ ಇವತ್ತಿಗೆ 14ನೇ ದಿನ. ಈ ಮುಸುಕು ದಾರಿ ತೋರಿಸಿದ ಕಡೆಯಲ್ಲೆಲ್ಲ ಅನುಮಾನವನ್ನೂ ಕೂಡ ವ್ಯಕ್ತಪಡಿಸದೆ ಭೂಮಿಯನ್ನ ಅಗೆಯೋ ಕಾರ್ಯವನ್ನ ಮಾಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆದ್ರೆ ಈತ ತೋರಿಸ್ತಾ ಇರುವ ಜಾಗಗಳು ಬರ್ಬರ್ತಾ ಹೆಂಗಾಗ್ತಿದೆ ಅಂದ್ರೆ, ಕನ್ನಡದ ಖ್ಯಾತ ಸಿನಿಮಾ, ಅತ್ಯಂತ ಜನಪ್ರಿಯತೆ ಗಳಿಸಿದ ಸಿನಿಮಾ ದೃಶ್ಯ, ರವಿಚಂದ್ರನ್ ಅವರ ಅಭಿನಯದ ಚಿತ್ರ, ನೀವು ಗಮನಿಸಿರ್ತೀರಿ ಅದನ್ನ. ಈ ಸಿನಿಮಾವನ್ನು ಕೂಡ ಮೀರಿಸುವ ರೀತಿಯಲ್ಲಿ ಧರ್ಮಸ್ಥಳದ ಮುಂದೆ ಕೇಸ್ ಆಗ್ತಾ ಇದೆ. ಮಾಸ್ಕ್ ಮ್ಯಾನ್ ಮುಂದಿನ ಟಾರ್ಗೆಟ್ ಕೇಳಿದ್ರೆ ಯಾಕೆ ದೃಶ್ಯ ಸಿನಿಮಾದ ಹೋಲಿಕೆಯನ್ನ ಕೊಡ್ತಿದ್ದೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣವೇ ಮುಂದಿನ ಸ್ಪಾಟ್ ಆಗೋ ಎಲ್ಲಾ ಸಾಧ್ಯತೆ ಇದೆ. ಠಾಣೆ ಹಿಂಭಾಗದಲ್ಲಿ ಅಗೆಯೋಕೆ ಹೇಳೋ ಸಾಧ್ಯತೆ ಕಂಡು ಬರ್ತಾ ಇದೆ. ಪಾಂಗಳದಿಂದ ಮುಂದೆ, ಸರ್ಕಾರಿ ಬಸ್ ನಿಲ್ದಾಣದ ಹಿಂದೆ, ಅನಾಮಿಕ ಹೇಳುವ ಸ್ಥಳದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ಆವರಣ, ಆ ಜಾಗದಲ್ಲೇನೆ ಉತ್ಖನನ ಮಾಡಿ ಅಂತ ಹೇಳಿ ಈತ ಕೇಳಿಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆಯಂತೆ. ನಲ್ಲಿ ಉತ್ಖನನ ಸಮಾಪ್ತಿ ಆಗಿರುವಂತದ್ದು. ಸತತ 2 ದಿನಗಳ ಕಾಲ 13ನೇ ಪಾಯಿಂಟ್ ನಲ್ಲಿ ಉತ್ಖನನವನ್ನ ನಡೆಸಿದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಕಳೆಬರಹ ಆ ಒಂದು ಪಾಯಿಂಟ್ ನಲ್ಲಿ ಪತ್ತೆ ಆಗಿರಲಿಲ್ಲ. 2 ದಿನಗಳ ಕಾಲ ಸುಮಾರು 15 ಫೀಟ್ಗಳವರೆಗೂ ಕೂಡ ಆಳದವರೆಗೆ ಉತ್ಖನನ ನಡೆಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಕಳೆಬರಹ ಪತ್ತೆ ಆಗಿಲ್ಲ. ಮುಂದೆ ಇಲ್ಲಿಗೆ ಎಂಡ್ ಆಗುತ್ತಾ ಅಥವಾ ಮುಂದಿನ ಪಾಯಿಂಟ್ ಗಳನ್ನ ಗುರುತಿಸಿ ಉತ್ಖನನ ಮಾಡ್ತಾರ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಸದ್ಯಕ್ಕೆ ಏನು 13ನೇ ಪಾಯಿಂಟ್ ನಲ್ಲಿ ನಿಲ್ಲಿಸಿರುವಂತದ್ದು. ನಾಳೆ ಉತ್ಖನನ ಮಾಡ್ತಾರ ಅನ್ನುವಂಥದ್ದು ನಾಳೆ ಗೊತ್ತಾಗಬೇಕಾಗಿದೆ. ಆತ ಒಂದಷ್ಟು ಡಿಮ್ಯಾಂಡ್ ಗಳನ್ನ ಮಾಡ್ತಾ ಇರುವಂತದ್ದು. ಮತ್ತಷ್ಟು ಪಾಯಿಂಟ್ ಗಳನ್ನ ಗುರುತಿಸ್ತೀನಿ, ಮತ್ತಷ್ಟು ಪಾಯಿಂಟ್ ಗಳಲ್ಲಿ ಉತ್ಖನನ ನಡೆಸಬೇಕು ಅನ್ನುವಂತ ಡಿಮ್ಯಾಂಡ್ ಮಾಡಿರುವಂತದ್ದು. ಅದರಲ್ಲಿ ಒಂದು ಪಾಯಿಂಟ್ ಅಂದ್ರೆ ಅದು ಧರ್ಮಸ್ಥಳ ಪೊಲೀಸ್ ಠಾಣೆ ಆವರಣ. ಆತ ಪೊಲೀಸ್ ಠಾಣೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ, ಯಾಕಂದ್ರೆ ಈ ಪೊಲೀಸ್ ಠಾಣೆ ಅನ್ನುವಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಆಗಿರುವಂತದ್ದು. ಹೀಗಾಗಿ ಆತ ಹೇಳಿರುವಂತದ್ದು ಏನಂದ್ರೆ, ಪಾಂಗಾಳ ರಸ್ತೆ ಏನಿದೆ ಅದಕ್ಕಿಂತ ಮುಂದೆ ಮತ್ತು ಬಸ್ಸು ನಿಲ್ದಾಣಕ್ಕಿಂತ ಹಿಂಬದಿಯ ಭಾಗದಲ್ಲಿ ನಾನು ಒಂದ್ ಕಡೆ ಹೂತಿದ್ದೇನೆ ಅಂತ ಹೇಳಿದ್ದ. ಅದು ಈಗ ಆತ ಹೇಳಿರುವಂತಹ ಪ್ರದೇಶ ಇರುವಂತದ್ದು ಧರ್ಮಸ್ಥಳ ಪೊಲೀಸ್ ಠಾಣೆ. ಹೀಗಾಗಿ ಈ ಆವರಣದಲ್ಲಿ ಹೂತಿದ್ದಾನ, ಇಲ್ಲಿ ಏನಾದ್ರೂ ಪಾಯಿಂಟ್ ಪತ್ತೆ ಮಾಡಿ ಇಲ್ಲಿ ಉತ್ಖನನ ನಡೆಸ್ತಾರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಎದ್ದಿರುವಂತದ್ದು. ಆತ ಮುಂದಿನ ಪಾಯಿಂಟ್ ಗಳನ್ನ ಗುರುತಿಸಿದ್ರೆ ಅದು ಒಂದು ಪಾಯಿಂಟ್ ಇದು ಆಗಿರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಟ್ಟಿನಲ್ಲಿ 13ನೇ ಪಾಯಿಂಟ್ಗೆ ಈಗಾಗಲೇ ಎಂಡ್ ಆಗಿದೆ. ಆದ್ರೆ ನಾಳೆ ಮತ್ತಷ್ಟು ಪಾಯಿಂಟ್ಗಳು ಗುರುತು ಆಗುತ್ತಾ ಅಥವಾ 13ನೇ ಪಾಯಿಂಟ್ಗೆ ಎಂಡ್ ಆಗಿ ವಿಚಾರಣೆ ನಡೆಯುತ್ತಾ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಸದ್ಯ ಎಸ್ಐಟಿ ಅಧಿಕಾರಿಗಳು ಆತನನ್ನ ಎಸ್ಐಟಿ ಕಚೇರಿ ಬೆಳ್ತಂಗಡಿಗೆ ಕರೆದುಕೊಂಡು ಹೋಗಿರುವಂತದ್ದು. ಮುಂದೆ ನಾಳೆ ಯಾವ ರೀತಿಯಾದಂತಹ ಕ್ರಮವನ್ನು ಎಸ್ಐಟಿ ಅಧಿಕಾರಿಗಳು ಕೈಗೊಳ್ತಾರೆ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಉತ್ಖನನ ಪ್ರಾರಂಭವಾಗಿ ಇವತ್ತಿಗೆ 14ನೇ ದಿನ. ಈ ಮುಸುಕು ದಾರಿ ತೋರಿಸಿದ ಕಡೆಯಲ್ಲೆಲ್ಲ ಅನುಮಾನವನ್ನೂ ಕೂಡ ವ್ಯಕ್ತಪಡಿಸದೆ ಭೂಮಿಯನ್ನ ಅಗೆಯೋ ಕಾರ್ಯವನ್ನ ಮಾಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆದ್ರೆ ಈತ ತೋರಿಸ್ತಾ ಇರುವ ಜಾಗಗಳು ಬರ್ಬರ್ತಾ ಹೆಂಗಾಗ್ತಿದೆ ಅಂದ್ರೆ, ಕನ್ನಡದ ಖ್ಯಾತ ಸಿನಿಮಾ, ಅತ್ಯಂತ ಜನಪ್ರಿಯತೆ ಗಳಿಸಿದ ಸಿನಿಮಾ ದೃಶ್ಯ, ರವಿಚಂದ್ರನ್ ಅವರ ಅಭಿನಯದ ಚಿತ್ರ, ನೀವು ಗಮನಿಸಿರ್ತೀರಿ ಅದನ್ನ. ಈ ಸಿನಿಮಾವನ್ನು ಕೂಡ ಮೀರಿಸುವ ರೀತಿಯಲ್ಲಿ ಧರ್ಮಸ್ಥಳದ ಮುಂದೆ ಕೇಸ್ ಆಗ್ತಾ ಇದೆ. ಮಾಸ್ಕ್ ಮ್ಯಾನ್ ಮುಂದಿನ ಟಾರ್ಗೆಟ್ ಕೇಳಿದ್ರೆ ಯಾಕೆ ದೃಶ್ಯ ಸಿನಿಮಾದ ಹೋಲಿಕೆಯನ್ನ ಕೊಡ್ತಿದ್ದೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣವೇ ಮುಂದಿನ ಸ್ಪಾಟ್ ಆಗೋ ಎಲ್ಲಾ ಸಾಧ್ಯತೆ ಇದೆ. ಠಾಣೆ ಹಿಂಭಾಗದಲ್ಲಿ ಅಗೆಯೋಕೆ ಹೇಳೋ ಸಾಧ್ಯತೆ ಕಂಡು ಬರ್ತಾ ಇದೆ. ಪಾಂಗಳದಿಂದ ಮುಂದೆ, ಸರ್ಕಾರಿ ಬಸ್ ನಿಲ್ದಾಣದ ಹಿಂದೆ, ಅನಾಮಿಕ ಹೇಳುವ ಸ್ಥಳದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ಆವರಣ, ಆ ಜಾಗದಲ್ಲೇನೆ ಉತ್ಖನನ ಮಾಡಿ ಅಂತ ಹೇಳಿ ಈತ ಕೇಳಿಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆಯಂತೆ. ನಲ್ಲಿ ಉತ್ಖನನ ಸಮಾಪ್ತಿ ಆಗಿರುವಂತದ್ದು. ಸತತ 2 ದಿನಗಳ ಕಾಲ 13ನೇ ಪಾಯಿಂಟ್ ನಲ್ಲಿ ಉತ್ಖನನವನ್ನ ನಡೆಸಿದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಕಳೆಬರಹ ಆ ಒಂದು ಪಾಯಿಂಟ್ ನಲ್ಲಿ ಪತ್ತೆ ಆಗಿರಲಿಲ್ಲ. 2 ದಿನಗಳ ಕಾಲ ಸುಮಾರು 15 ಫೀಟ್ಗಳವರೆಗೂ ಕೂಡ ಆಳದವರೆಗೆ ಉತ್ಖನನ ನಡೆಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಕಳೆಬರಹ ಪತ್ತೆ ಆಗಿಲ್ಲ. ಮುಂದೆ ಇಲ್ಲಿಗೆ ಎಂಡ್ ಆಗುತ್ತಾ ಅಥವಾ ಮುಂದಿನ ಪಾಯಿಂಟ್ ಗಳನ್ನ ಗುರುತಿಸಿ ಉತ್ಖನನ ಮಾಡ್ತಾರ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಸದ್ಯಕ್ಕೆ ಏನು 13ನೇ ಪಾಯಿಂಟ್ ನಲ್ಲಿ ನಿಲ್ಲಿಸಿರುವಂತದ್ದು. ನಾಳೆ
ಉತ್ಖನನ ಮಾಡ್ತಾರಾ ಅನ್ನುವಂಥದ್ದು ನಾಳೆ ಗೊತ್ತಾಗಬೇಕಾಗಿದೆ. ಆತ ಒಂದಷ್ಟು ಡಿಮ್ಯಾಂಡ್ಗಳನ್ನ ಮಾಡ್ತಾ ಇರುವಂತದ್ದು, ಮತ್ತಷ್ಟು ಪಾಯಿಂಟ್ಗಳನ್ನ ಗುರುತಿಸ್ತೀನಿ, ಮತ್ತಷ್ಟು ಪಾಯಿಂಟ್ಗಳಲ್ಲಿ ಉತ್ಖನನ ನಡೆಸಬೇಕು ಅನ್ನುವಂತ ಡಿಮ್ಯಾಂಡ್ ಮಾಡಿರುವಂತದ್ದು. ಅದರಲ್ಲಿ ಒಂದು ಪಾಯಿಂಟ್ ಅಂದ್ರೆ ಅದು ಧರ್ಮಸ್ಥಳ ಪೊಲೀಸ್ ಠಾಣೆ ಆವರಣ. ಆತ ಪೊಲೀಸ್ ಠಾಣೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ, ಯಾಕಂದ್ರೆ ಈ ಪೊಲೀಸ್ ಠಾಣೆ ಅನ್ನುವಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಆಗಿರುವಂತದ್ದು. ಹೀಗಾಗಿ ಆತ ಹೇಳಿರುವಂತದ್ದು ಏನಂದ್ರೆ ಪಾಂಗಾಳ ರಸ್ತೆ ಏನಿದೆ ಅದಕ್ಕಿಂತ ಮುಂದೆ ಮತ್ತು ಬಸ್ಸು ನಿಲ್ದಾಣಕ್ಕಿಂತ ಹಿಂಬದಿಯ ಭಾಗದಲ್ಲಿ ನಾನು ಒಂದ್ ಕಡೆ ಹೂತಿದ್ದೇನೆ ಅಂತ ಹೇಳಿದ್ದ. ಅದು ಈಗ ಆತ ಹೇಳಿರುವಂತಹ ಪ್ರದೇಶ ಇರುವಂತದ್ದು ಧರ್ಮಸ್ಥಳ ಪೊಲೀಸ್ ಠಾಣೆ. ಹೀಗಾಗಿ ಈ ಆವರಣದಲ್ಲಿ ಹೂತಿದ್ದಾನ, ಇಲ್ಲಿ ಏನಾದ್ರೂ ಪಾಯಿಂಟ್ ಪತ್ತೆ ಮಾಡಿ ಇಲ್ಲಿ ಉತ್ಖನನ ನಡೆಸ್ತಾರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಎದ್ದಿರುವಂತದ್ದು. ಆತ ಮುಂದಿನ ಪಾಯಿಂಟ್ ಗಳನ್ನ ಗುರುತಿಸಿದ್ರೆ ಅದು ಒಂದು ಪಾಯಿಂಟ್ ಇದು ಆಗಿರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಟ್ಟಿನಲ್ಲಿ 13ನೇ ಪಾಯಿಂಟ್ಗೆ ಈಗಾಗಲೇ ಎಂಡ್ ಆಗಿದೆ. ಆದ್ರೆ ನಾಳೆ ಮತ್ತಷ್ಟು ಪಾಯಿಂಟ್ಗಳು ಗುರುತು ಆಗುತ್ತಾ ಅಥವಾ 13ನೇ ಪಾಯಿಂಟ್ಗೆ ಎಂಡ್ ಆಗಿ ವಿಚಾರಣೆ ನಡೆಯುತ್ತಾ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಸದ್ಯ SIT ಅಧಿಕಾರಿಗಳು ಆತನನ್ನ SIT ಕಚೇರಿ ಬೆಳ್ತಂಗಡಿಗೆ ಕರೆದುಕೊಂಡು ಹೋಗಿರುವಂತದ್ದು. ಮುಂದೆ ನಾಳೆ ಯಾವ ರೀತಿಯಾದಂತಹ ಕ್ರಮವನ್ನು SIT ಅಧಿಕಾರಿಗಳು ಕೈಗೊಳ್ತಾರೆ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಉತ್ಖನನ ಪ್ರಾರಂಭವಾಗಿ ಇವತ್ತಿಗೆ 14ನೇ ದಿನ. ಈ ಮುಸುಕು ದಾರಿ ತೋರಿಸಿದ ಕಡೆಯಲ್ಲೆಲ್ಲ ಅನುಮಾನವನ್ನೂ ಕೂಡ ವ್ಯಕ್ತಪಡಿಸದೆ ಭೂಮಿಯನ್ನ ಅಗೆಯೋ ಕಾರ್ಯವನ್ನ ಮಾಡ್ತಿದ್ದಾರೆ SIT ಅಧಿಕಾರಿಗಳು. ಆದ್ರೆ ಈತ ತೋರಿಸ್ತಾ ಇರುವ ಜಾಗಗಳು ಬರ್ಬರ್ತಾ ಹೆಂಗಾಗ್ತಿದೆ ಅಂದ್ರೆ ಕನ್ನಡದ ಖ್ಯಾತ ಸಿನಿಮಾ, ಅತ್ಯಂತ ಜನಪ್ರಿಯತೆ ಗಳಿಸಿದ ಸಿನಿಮಾ ದೃಶ್ಯ, ರವಿಚಂದ್ರನ್ ಅವರ ಅಭಿನಯದ ಚಿತ್ರ, ನೀವು ಗಮನಿಸಿರ್ತೀರಿ ಅದನ್ನ. ಈ ಸಿನಿಮಾವನ್ನು ಕೂಡ ಮೀರಿಸುವ ರೀತಿಯಲ್ಲಿ ಧರ್ಮಸ್ಥಳದ ಮುಂದೆ ಕೇಸ್ ಆಗ್ತಾ ಇದೆ. ಮಾಸ್ಕ್ ಮ್ಯಾನ್ ಮುಂದಿನ ಟಾರ್ಗೆಟ್ ಕೇಳಿದ್ರೆ ಯಾಕೆ ದೃಶ್ಯ ಸಿನಿಮಾದ ಹೋಲಿಕೆಯನ್ನ ಕೊಡ್ತಿದ್ದೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣವೇ ಮುಂದಿನ ಸ್ಪಾಟ್ ಆಗೋ ಎಲ್ಲಾ ಸಾಧ್ಯತೆ ಇದೆ. ಠಾಣೆ ಹಿಂಭಾಗದಲ್ಲಿ ಅಗಿಯೋಕೆ ಹೇಳೋ ಸಾಧ್ಯತೆ ಕಂಡು ಬರ್ತಾ ಇದೆ. ಪಾಂಗಳದಿಂದ ಮುಂದೆ ಸರ್ಕಾರಿ ಬಸ್ ನಿಲ್ದಾಣದ ಹಿಂದೆ ಅನಾಮಿಕಾ ಹೇಳುವ ಸ್ಥಳದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ಆವರಣ, ಆ ಜಾಗದಲ್ಲೇನೆ ಉತ್ಖನನ ಮಾಡಿ ಅಂತ ಹೇಳಿ ಈತ ಕೇಳಿಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆಯಂತೆ. ನಲ್ಲಿ ಉತ್ಖನನ ಸಮಾಪ್ತಿ ಆಗಿರುವಂತದ್ದು. ಸತತ 2 ದಿನಗಳ ಕಾಲ 13ನೇ ಪಾಯಿಂಟ್ ನಲ್ಲಿ ಉತ್ಖನನವನ್ನ ನಡೆಸಿದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಕಳೆಬರಹ ಆ ಒಂದು ಪಾಯಿಂಟ್ ನಲ್ಲಿ ಪತ್ತೆ ಆಗಿರಲಿಲ್ಲ. 2 ದಿನಗಳ ಕಾಲ ಸುಮಾರು 15 ಫೀಟ್ಗಳವರೆಗೂ ಕೂಡ ಆಳದವರೆಗೆ ಉತ್ಖನನ ನಡೆಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಕಳೆಬರಹ ಪತ್ತೆ ಆಗಿಲ್ಲ. ಮುಂದೆ ಇಲ್ಲಿಗೆ ಎಂಡ್ ಆಗುತ್ತಾ ಅಥವಾ ಮುಂದಿನ ಪಾಯಿಂಟ್ ಗಳನ್ನ ಗುರುತಿಸಿ ಉತ್ಖನನ ಮಾಡ್ತಾರ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಸದ್ಯಕ್ಕೆ ಏನೋ 13ನೇ ಪಾಯಿಂಟ್ ನಲ್ಲಿ ನಿಲ್ಲಿಸಿರುವಂತದ್ದು. ನಾಳೆ ಉತ್ಖನನ ಮಾಡ್ತಾರ ಅನ್ನುವಂಥದ್ದು ನಾಳೆ ಗೊತ್ತಾಗಬೇಕಾಗಿದೆ. ಆತ ಒಂದಷ್ಟು ಡಿಮ್ಯಾಂಡ್ ಗಳನ್ನ ಮಾಡ್ತಾ ಇರುವಂತದ್ದು, ಮತ್ತಷ್ಟು ಪಾಯಿಂಟ್ ಗಳನ್ನ ಗುರುತಿಸ್ತೀನಿ, ಮತ್ತಷ್ಟು ಪಾಯಿಂಟ್ಗಳಲ್ಲಿ ಉತ್ಖನನ ನಡೆಸಬೇಕು ಅನ್ನುವಂತ ಡಿಮ್ಯಾಂಡ್ ಮಾಡಿರುವಂತದ್ದು. ಅದರಲ್ಲಿ ಒಂದು ಪಾಯಿಂಟ್ ಅಂದ್ರೆ ಅದು ಧರ್ಮಸ್ಥಳ ಪೊಲೀಸ್ ಠಾಣೆ ಆವರಣ. ಆತ ಪೊಲೀಸ್ ಠಾಣೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ, ಯಾಕಂದ್ರೆ ಈ ಪೊಲೀಸ್ ಠಾಣೆ ಅನ್ನುವಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಆಗಿರುವಂತದ್ದು. ಹೀಗಾಗಿ ಆತ ಹೇಳಿರುವಂತದ್ದು ಏನಂದ್ರೆ ಪಾಂಗಾಳ ರಸ್ತೆ ಏನಿದೆ ಅದಕ್ಕಿಂತ ಮುಂದೆ ಮತ್ತು ಬಸ್ಸು ನಿಲ್ದಾಣಕ್ಕಿಂತ ಹಿಂಬದಿಯ ಭಾಗದಲ್ಲಿ ನಾನು ಒಂದ್ ಕಡೆ ಹೂತಿದ್ದೇನೆ ಅಂತ ಹೇಳಿದ್ದ. ಅದು ಈಗ ಆತ ಹೇಳಿರುವಂತಹ ಪ್ರದೇಶ ಇರುವಂತದ್ದು ಧರ್ಮಸ್ಥಳ ಪೊಲೀಸ್ ಠಾಣೆ. ಹೀಗಾಗಿ ಈ ಆವರಣದಲ್ಲಿ ಹೂತಿದ್ದಾನ, ಇಲ್ಲಿ ಏನಾದ್ರೂ ಪಾಯಿಂಟ್ ಪತ್ತೆ ಮಾಡಿ ಇಲ್ಲಿ ಉತ್ಖನನ ನಡೆಸ್ತಾರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಎದ್ದಿರುವಂತದ್ದು. ಆತ ಮುಂದಿನ ಪಾಯಿಂಟ್ ಗಳನ್ನ ಗುರುತಿಸಿದ್ರೆ ಅದು ಒಂದು ಪಾಯಿಂಟ್ ಇದು ಆಗಿರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಟ್ಟಿನಲ್ಲಿ 13ನೇ ಪಾಯಿಂಟ್ಗೆ ಈಗಾಗಲೇ ಎಂಡ್ ಆಗಿದೆ. ಆದ್ರೆ ನಾಳೆ ಮತ್ತಷ್ಟು ಪಾಯಿಂಟ್ಗಳು ಗುರುತು ಆಗುತ್ತಾ ಅಥವಾ 13ನೇ ಪಾಯಿಂಟ್ಗೆ ಎಂಡ್ ಆಗಿ ವಿಚಾರಣೆ ನಡೆಯುತ್ತಾ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಸದ್ಯ SIT ಅಧಿಕಾರಿಗಳು ಆತನನ್ನ SIT ಕಚೇರಿ ಬೆಳ್ತಂಗಡಿಗೆ ಕರೆದುಕೊಂಡು ಹೋಗಿರುವಂತದ್ದು. ಮುಂದೆ ನಾಳೆ ಯಾವ ರೀತಿಯಾದಂತಹ ಕ್ರಮವನ್ನು SIT ಅಧಿಕಾರಿಗಳು ಕೈಗೊಳ್ತಾರೆ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ.